ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಿನ್ನೆ ದಿನ ಸ್ವಲ್ಪ ಲಾಗ್ ಇವತ್ತು ಸ್ವಲ್ಪ ಕಂಟಿನ್ಯೂ ಆಗಿದೆ ರೀ. ಅಂದ್ರೆ ಇನ್ನೊಬ್ಬ ಅದನಂటే ದೋಸ್ತ ಚಿಕ್ಕಂಬಿ ಅಂತಂದ ಅವನ ರೂಮ್ನಾಗ ಇದನ್ನ ಮಾಡೋದು ಪ್ಲಾನ್ ಮಾಡಿದ್ ಪಾರ್ಟಿ. ಅದ್ರ ಸಂಬಂಧ ಹಂಗ ಅನ್ಕೊಂಡಿದ್ದೆ. ನಮ್ಗೆ ಶಿವ ಹೇಳಿದಾನ ಶನಿವಾರ ಬರ್ತೀನಿ ಅಂತ ಹೇಳಿ. ಅದ ನೀನು ವಾಪಸ್ ಹೋಗ್ತೇನೆ ಅಂತ ಅಂದಿದ್ದಿಲ್ಲ ಬಂದ? ಇಲ್ಲ, ಬೆಳಿಗ್ಗೆ ಈಗ ಎಲ್ಲಿ ಸಿಕ್ಕಿದ್ದಕ್ಕೆ ಬಸ್. ನಂಗೆ ಗೊತ್ತು ನಿನ್ಗೆ ಹೆಂಗ ಇನ್ಫಾರ್ಮೇಶನ್ ಬಂದ ಬಿಟ್ಟಿರ್ತೈತಿ ನಿನಗಂತಂದ. ಓ ಮೈ ಗಾಡ್, ನಾನು ಕಾಲ್ ಮಾಡಬಾರ್ದಿತ್ತು. ನೀ ತಿನ್ನು ಮತ್ತಂತಾರು ಡಯಟಿಂಗ್ ಈ ಡಯಟಿಂಗ್ ಮಾಡಿರ್ತೀನಿ, ಆಯಿಲಿ ಫುಡ್ ತಿಂದ. ಅದ್ರ ಕುಡಿ ಅಂಟಿ ಆರುದಿಲ್ಲ ಅದ. ಯಾರ್ಯಾರು ಬಂದಿರಿ? ಹೌದಾ, ಡೈಲಿ ಬರ್ತೀರಿ? ಇವತ್ತು ಬಂದಿರ? ಸ್ಯಾಟರ್ಡೆ ಸುಟಿ ಇಲ್ಲ. ಅಲ್ಲೊಂದು ಫೋಟೋ ಐತ್ ನೋಡ ಅಲ್ಲೇ, ಅದ್ರದ್ದು ಈಗ ನೀ ಹಾಕೊಂಡಿದ್ದ ಡ್ರೆಸ್ ಸೇಮ ಕಾಣತೈತ್ ನೋಡ್ರಿ. ಅದ ಟಿ ಶರ್ಟ್ ನಿದ ಅಲ್ಲೈತ್ ನೋಡ. ಸೇಮ್ ಹಂಗ ಕಾಣಕತ್ತಿ ನೋಡ ಅದ್ರ ಗತಿನ. ಅದು ಯೆಲ್ಲೋ ಕಲರ್. ಯಾವ್ದಿದ? ಏನ್ ಹೆಸರ? ಹೌದಾ, ಡೈಲಿ ಬರ್ತೀರಿ? ಇವತ್ತು ಬಂದ್ಯೋ? ಡೈಲಿ ಬರ್ತೀರಿ? ಇವತ್ತು ಬಂದ್ಯೋ? ಏಕ ದುಸ್ಸಾಕ್ ಸಿಗೋದಿಲ್ಲ ಅಂದ್ರೆ ಟೈಮಿಂಗ್ ಹೆಂಗ? ಸೆಕೆಂಡ್ ಶಿಫ್ಟ್ ಐತಿ? ಅಲ್ಲ ಇಲ್ಲಿ ಬಿಡ, ಅಲ್ಲೇ ತಗೋ ಹಾರ್ಲಿಕ್ಸ್. ನನಗೋಸ್ಕರ ಹಾರ್ಲಿಕ್ಸ್ ತಗೊಂಡ್ ಬರ್ತಿದ್ದಾರೆ. ಬೂಸ್ಟ್ ಅಂತ. ಅಲ್ಲ, ನಿಮ್ಮ ಮಮ್ಮಿ ಆಲ್ರೆಡಿ ಗೋಬಿ ತಿಂದಾರ. ಒಂದ್ ರೋಡ್ ಮುಗ್ದೈತಿ ಈಗ ಅವ್ರದ, ನಾ ಬರೋಕ್ಕಿಂತ ಮುಂಚೆಕ. ನೀ ಯಾವಾಗ ನೋಡಿದೆ? ಹೌದನ, ನಾನು ಈಗ ಆಕ್ಚುಲಿ ನಂದು ಡ್ಯೂಟಿ 9 ಗಂಟೆ ಮಟ್ಟ ಮಾಡ್ತಿದ್ದೆ ನಾನು. ಮತ್ತೆ ಅಂಟಿ ಬಂದರೆ ಅಂತಂದು ಬಿಟ್ಟು ಬನ್ನಿ 7ಕ್ಕ. ಇನ್ನೊಬ್ಬ ಅವ ದೋಸ್ತ ಅದನ, ಅವ್ನ ರೂಮ್ನಾಗ ಇವತ್ತು ಅರೇಂಜ್ ಮಾಡಿತ್ತ ಚಿಕನ್ ಪಾರ್ಟಿ. ಬಟ್ ಅಂಟಿ ಬರ್ತಾಳ ಅಂತಂದು ಅದನ್ನು ಫೋನ್ ಮಾಡಿ ಇವತ್ತು ಬ್ಯಾಡ್ತೇವೆ ಮತ್ತೆ ಇನ್ನೊಂದಿನ ಮಾಡುವಂತ ಕ್ಯಾನ್ಸಲ್ ಮಾಡಿದ್ವಿ. ಬಿಸ್ಕಿಟ್ ಕೊಡ್ರಿ ಟೈಮಿಂದ. ಅದ ಮಮ್ಮಿ ಹೇಳಿದ ತೊಗೊಂಬ ಅಂತಂದು ಹೋಗದ ತೊಗೊಂಡೋಕೇವ್. ನೀಂದ ನೀ ಏನಾದ್ರು ಇದ್ರೆ ಇಟ್ಟು ಹೋಗಿದ್ದೆ ಅಂದ್ರೆ ಕಾರ್ ಅಂಟೇನು ಕರ್ಕೊಂಡು ಹೋಗ್ತಿದ್ದೀನಿ ನಿಮ್ಮ ಮಮ್ಮಿನು. ಈಗ ಬೈಕ್ ಮೇಲೆ 3 ಜನ ಆಗುಲ್ಲ. ಈಗ ಕಾರ್ ತಗೋ ಅಂತಂದ್ರೆ ಎಲ್ಲಾ ರೊಕ್ಕ ನನ್ನ ಕಡೆಯಿಂದ ಯಾಕೆ ಖರ್ಚು ಮಾಡ್ಲಿ? ನನ್ನ ಉಡ್ಬಿ ಬರ್ತಾನು ಅವನ ಕಡೆಯಿಂದ ಖರ್ಚು ಮಾಡ್ತೀನಿ ಅಂತ. ಖರ್ಚು ಮಾಡಿದಾಳೆ 35 ಮನೆಗೆ. ನೋಡಂತೆ ಗೋಬಿ ಹೆಂಗ್ ತಿನ್ನಕತ್ತಾಳ. ನಿನ್ನ ಬಿಟ್ಟು ತಿನ್ನೋದಿರೋಳ. ನಿಮ್ಮ ಮಮ್ಮಿ ಶುಗರ್ ತಿಂದ. ಇದು ನಿಮ್ ಕಂಪ್ನಿಗೆ ಎಲ್ಲ ಸಿಗುದಿಲ್ಲ ಇವು ಗೋಬಿ ಅವೆಲ್ಲ ಸಿಗ್ತಾವಲ್ಲ? ಮತ್ತ ಅದು ಸಿಕ್ಕರು ಮತ್ತೆ ಹೊರಗೆ ಬಂದಕ್ಕ. ಅಲ್ಲ ಅಲ್ಲ ನಿಮ್ ಕಂಪ್ನಿಯಾಗ ಸಿಗುತ್ತ ಗೋಬಿ? ಅಲ್ಲ ನಿಮ್ಮ ಅಲ್ಲೇ ತಿನ್ನುವ. ಅಲ್ಲ ಡೈಲಿ ನಿಮ್ ಕಂಪ್ನಿಯಾಗ ತಿನ್ಬೋದಲ್ಲ ನೀನ? ಅರೆ ಬಿಟ್ಟೈತ್ಲ ಅಂತಿದ. ನೀ ಮಾತಾಡ್ಕೊಡ್ತೀನಿ, ತಾಳಿ ಬಿಸಿ ಮಾಡ್ಕೊಡ್ತೀನಿ ಸ್ವಲ್ಪ. ಏನು ಅರೆ ಬಿಟ್ಟೈತಂಟಿ, ಏನು ಒಟ್ಟ ಒಂದು ಚೂರು ಕೂಡ ತಲೆ ಬಿಸಿ ಮಾಡ್ತೀನಿ ನೋಡಿ. ಇದನ್ನ ವಿಡಿಯೋ ಮಾಡಿ ನೋಡಿ. ಈಗ ಬೋರ್ಮಿಟಾ ಕೊಟ್ಟಾರೆ, ಫುಲ್ ಆರ್ ಬಿಟ್ಟಿದೆ. ಮಮ್ಮಿ ನನಗೆ
ಬೂಸ್ಟ್ ಕೊಟ್ಟಿದ್ದಾರೆ ಹೊರಗಿಂದ ಆರಿದ್ಬೇಕಂಟಿ ಒಳಗೆಲ್ಲ ಇದೆ. ಸರಿ, ಐ ಥಿಂಕ್ ಯು ಆರ್ ಎಂಜಾಯಿಂಗ್ ವಿತ್ ಯುವರ್ ಫ್ರೆಂಡ್ಸ್. ಗೋ ಹೆಡ್, ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಯು. ಬಾಯ್. ಅವ್ರಿಗೆ ಹೇಳು, ಸೇವರ್ ಆಲ್ ಆಫ್ ಯುವರ್ ಫ್ರೆಂಡ್ಸ್ ದಟ್ ಐ ಸೆಡ್ ಬಾಯ್ ಟು ದೆಮ್ ಆಲ್ಸೋ. ನೀ ಹೇಳಂಗಿಲ್ಲ ಅಂತ ಗೊತ್ತಿದ್ದ ನನಗೆ. ಯು ಆರ್ ಸೋ ಜೆಲಸ್. ಫೈಎಸ್ ಅಂದ್ರೆ ಗೊತ್ತು ನಿನಗ? ಅದ ಅಂದ್ರೆ ಒಂದು ಕಂಪ್ನಿ ಒಂದು ಸಿಸ್ಟಮೆಟಿಕ್ ಆಗಿ ಇಡ್ಬೇಕಂದ್ರ, ಸಿಸ್ಟಮೆಟಿಕ್ ಇರ್ಬೇಕಂದ್ರೆ ಸೆಗ್ರಿಗೇಟ, ಸೆಟ್ಟಿನ್ ಆರ್ಡರ್, ಶೈನ್, ಸ್ಟ್ಯಾಂಡರ್ಡೈಜ್, ಸಸ್ಟೈನ್ ಅಂತ ಬರ್ತಾವ. ಅವು 5 ನಾವು ಮಾಡಿದಾಗ ಒಂದು ಕಂಪ್ನಿ ಸಿಸ್ಟಮೆಟಿಕ್ ಆಗಿ ಕಾಣುತ್ತೆ. ಅಂದ್ರೆ ಲೇಬಲ್ ಎಲ್ಲ ಎವ್ರಿಥಿಂಗ್. ಅಂದ್ರೆ ಈಗ ನಿಮ್ಮ ಸಾಫ್ಟ್ವೇರ್ ಕಂಪ್ನಿ ಎಷ್ಟು ಲುಕ್ ಕಾಣುತ್ತಿಲ್ಲೋ ಆ ಲುಕ್ ಕಾಣಕ್ಕೆ ಅಷ್ಟು ಚಂದ ನಾವು ಅರೇಂಜ್ಮೆಂಟ್ ಮಾಡ್ಬೇಕು. ಎಲ್ಲ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಎಲ್ಲ ಆರ್ಗನೈಸ್ ಆಗಿಡೋದು. ಅಂದ್ರೆ ಒಟ್ಟೆ ಟೋಟಲ್ 5S ಅಂತ ಕರೀತಾರೆ. ಕ್ಲೀನಿಂಗ್ ಆ್ಯಂಡ್ ಎವ್ರಿಥಿಂಗ್, ಅರೇಂಜಿಂಗ್. ತಿನ್ನಕತ್ತಿಲ್ಲ ಗೋಬಿ? ಓಕೆ, ಯು ಕಮ್ ಆ್ಯಂಡ್ ಗಿವ್. ಓಕೆ, ಎಂಜಾಯ್. ಬಾಯ್. ಡೈಲಿ ಗೋಬಿ ಇರ್ತೈತಿ ಅವ್ರ ಕಂಪ್ನ್ಯಾಗ. ಆದ್ರೂ ಮತ್ತ ಅಲ್ಲಂಟಿ ಡೈಲಿ ಆರಾಮ್ ಇವ್ರ ತಿನ್ಬೋದ್ರ ಕಂಪ್ನ್ಯಾಗ. ಇವತ್ತು ದಿನ ಬೇರೆ ತಿನ್ಬೇಕಿಲ್ಲ, ಕಂಪ್ನ್ಯಾಗ ಅದೇ ಇರ್ತಂತ ಮತ್ ಹೊಳಿದ್ರು. ಇಲ್ಲೂ ಅಲ್ಲ ಅದನ್ನ ತಿನ್ನತ್ತ. ಚಿಪ್ಸ್ ಸೋತಕ್ಕಿರ್ತಾವಪ್ಪಿ ಅವ್ರನ್ನ ಅಮ್ಮ ಆಕಿ ತಗೊಂಡ್ಬರ್ತಿದ್ಲ. ಇನ್ ಗ್ರೀನ್ ಪೆನ್ ಇಟ್ಕೊಂಡಿ? ಇಲ್ಲ, ಗ್ರೀನ್ ಇಲ್ಲ ಅದು ಕ್ಯಾಪ್ ಅಷ್ಟೇ ಗ್ರೀನ್. ಇವೆಲ್ಲ ಆಮ್ಲಿ ಎಲ್ಲ ಕುಡಿದು ಹೊಟ್ಟೆ ಎಲ್ಲ ಹೆಂಗ ಹಾಕೊಂಡು. ಇವು ನಮ್ಮ ಮಗ ರೀ ನಮ್ಮ ಅಕ್ಕನ ಅವ್ರ ಮನೆಗೆ ಕರ್ಕೊಂಡು ಹೋಗಕ್ಕೆ ಬಂದಿದ್ರಿ. ಅದಕ್ಕೆ ಬಂದು ಒಂದು ಸ್ವಲ್ಪ ಮತ್ತು ನಮ್ಮ ಮಗಳಿಗೆ ಒಂದು ವಿಡಿಯೋ ಕಾಲ್ ಮಾಡಿದ್ರಿ. ಅಕ್ಕಿ ಜೋಡಿ ಸ್ವಲ್ಪ ಮಾತಾಡಿದ್ರಿ. ರಿಶಾಂದ ಚೇರ್ ಖಾಲಿ ಖಾಲಿ ಯಾಕೆ ವಾಟಿ ಇದೆಯಲ್ಲ? ತಮ್ಮ ವಿಡಿಯೋಗಳನ್ನು ತಾವೇ ಕೂತ್ಕೊಂಡು ನೋಡುವಂಥ ಹಿಂಗೆ ತಗೋ. ನನಗೆಲ್ಲ ಭೇಟಿಯಾಗಿ ಮತ್ತೆ ರಿಟರ್ನ ಅವ್ರ ಮನೆಗೆ ಹೊಂಟ್ರು ನೋಡ್ರಿ ಎಲ್ಲರೂ. ಎನಿವರ್ಸರಿಗೆ ಮೀಟ್ ಆಗೋದು ಎಲ್ಲರೂ. ಮತ್ತು ವಾಚ್ಮ್ಯಾನ್ ಹೆಸರು ಕೇಳಿದೆ, ಮನೆ ನಂಬರ್. ನಂಗೆ 14 ಅಂದಾಗ ಗೊತ್ತಿತ್ತ. ಸೈ ಎಂಟ್ರಿ ಸೈ. ಇಲ್ಲ, ನೀ ಹಿಂಗೆ ಬಂದಿಲ್ಲ, ಅದ್ರ ಸಲುವಾಗಿ ಐತ್ಲಾ. ನಾ ಕುಡಿದಿಲ್ಲ ಅಂತ ಹೇಳ್ತೀನಿ, ಮಾಡ್ತಾರೆ. ಡೋರ್ ಬಾಯ್ ಅಷ್ಟು. ಬಾಯ್ 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 ಬಾಯ್. ಬಾಯ್ ಮಾಡಿ ಸಿಗು. ಯಾವ್ದಂತೆ ಜಿ ಹೊಡ್ಲಿ ಗ್ರೌಂಡ? ಹಾಂ, ಜಿ ಅಲ್ಲ, ಪಾರ್ಕಿಂಗ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ರಿ, ಸಂಡೇ ಭಾರತ ಹುಣ್ಣಿಮೆ ಇತ್ತು. ಅದ್ರ ಸಲುವಾಗಿ ಕೊಲ್ಲಾಪುರ್ಗೆ ಮಹಾಲಕ್ಷ್ಮಿ ದರ್ಶನಕ್ಕೆ ಹೋಗ್ತಾ ಇದ್ದೇವೆ. ಇಕ್ಯೂ ಮಗಳ್ರಿ, ಅವ್ರು ನಿನ್ನೆ ಬಂದಿದ್ನಲ್ರಿ ಶಿವು, ಅವ್ರ ಅಕ್ಕ ರೀ. ಆಕಿ ಫೋನ್ ಮಾಡಿದ್ರಿ, ಆಕಿನ ನಾನು ಸೇರಿ ಹೋಗ್ತಾ ಇದ್ದೇನೆ ನೋಡ್ರಿ. ಇವತ್ತು ಹುಣ್ಣಿಮೆ ಐತ್ಲ ರೀ. ಆಕಿ ನಮ್ಮ ಮಗಳು ರೀಟಾ ರೀ, ಇಲ್ಲೇ ಬೆಳಗಾವ್ದಾಗ ಅವ್ರ ಮನೆಗೆ ಹೋಗಿ ನಾಷ್ಟ ಎಲ್ಲ ಮಾಡಿ ಬಂದಿದ್ಲು ರೀ. ನಮ್ಮ ಅಕ್ಕ ನನಗೂ ಕರೆದಿದ್ಲು ಮನೆಗೆ, ಆದ್ರೆ ನನಗೂ ಹೋಗೋಕ್ಕಾಗಲಿಲ್ಲ. ಅಲ್ಲೇ ವೆಯ್ಟ್ ಮಾಡ್ತಾಯಿದ್ನಿ, ಟೈಮ್ ಆಗ್ತದಂತ್ರಿ. ಮತ್ತು ನನಗೂ ಡಬ್ಬಿ ಒಳಗೆ ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಎಲ್ಲ ಮಗಳ ಹತ್ರ ಕಳಿಸ್ಕೊಟ್ಲು ರೀ. ಅಲ್ಲೇ ಕಾರ್ ಒಳಗೆ ಕೂತ್ಕೊಂಡು ನಾಷ್ಟ ಮಾಡಿದ್ನಿ ರೀ. ಇಲ್ಲಿ ಕೊಲ್ಲಾಪುರಕ್ಕೆ ಹೋಗ್ಬೇಕಾರೆ ಸ್ವಲ್ಪ ಸ್ಟಾಪ್ ಮಾಡಿದ್ದು ರೀ. ಅಲ್ಲೇ ನಿಂತ್ಕೊಂಡಿದ್ದು ರೀ, ಸ್ವಲ್ಪ ಪೆಟ್ರೋಲ್ ಹಾಕಿಸ್ಬೇಕಂತ. ಇದು ನೋಡ್ರಿ, ಅಲ್ಲಿ ಒಂದು ಪಪ್ಪಿ ಎಷ್ಟು ಚೆನ್ನಾಗಿ ಮಲ್ಕೊಂಡಿತ್ತು ರೀ ನಾವು ಹೋದಾಗ. ಆಮೇಲೆ ಎತ್ತು ಒಂದು ದೋಸೆ ಮಿಕ್ಕಿತ್ತು ರೀ, ಅದಕ್ಕೆ ಹಾಕಿದ್ದೇನೆ ನೋಡ್ರಿ, ತಿನ್ನಾಕತ್ತೈತಿ ನೋಡ್ರಿ ಈಗ. ಮತ್ತು ನಾವು ಕೊಲ್ಲಾಪುರ ಮಹಾಲಕ್ಷ್ಮಿ ದರ್ಶನ ಮಾಡಕ್ಕಂತ ಗುಡಿ ಒಳಗೆ ಬಂದೀವಿ ನೋಡ್ರಿ. ಇಲ್ಲಿದೆಲ್ಲ ಒಂದು ವ್ಯೂ ತೊಗೊಂಡೇನಿ. ನಾನು ಫಸ್ಟ್ ಟೈಮ್ ಅಂದ್ರೆ ಭಾಳ ದಿವ್ಸದಿಂದ ಬಂದಿದ್ನಿ ರೀ ಗುಡಿಗೆ. ಬಂದಾಗ ಇಲ್ಲಿ
ಇಷ್ಟು ಚೇಂಜಸ್ ಇರಲಿಲ್ಲ ರೀ. ಅವಾಗ ಗುಡಿ ಒಳಗೆ ಆರಾಮ್ ದೇವ್ರ ದರ್ಶನ ಆಗಿತ್ತು ನನಗೆ. ಈಗ 20 ವರ್ಷ ಮ್ಯಾಲೆ ಬಂದೀನಿ ನೋಡಿರಿ. ಬಂದ್ರೆ ಫುಲ್ ರಶ್ ಐತ್ರಿ. ಮತ್ತು ಇಲ್ಲೆಲ್ಲ ದೇವ್ರಿಗೆ ಬೇಕಾಗಿದ್ದೆಲ್ಲ ಹಣ್ಣು ಹಂಪ್ಲ ಆಮೇಲೆ ಇದೆಲ್ಲ ರೆಡಿ ಮಾಡಿ ಇಟ್ಟಿದ್ರಿ ಅವ್ರು. ಫಲ ಆಮೇಲೆ ತೆಂಗಿನಕಾಯಿ ವಸ್ತ್ರ ಮತ್ತು ನಾನು ಮತ್ತಕಿ ಮಗಳನ್ನು ಒಂದು ತೊಗೊಂಡ್ರಿ ದೇವ್ರಿಗೆ. ತೊಗೊಂಡಿಲ್ಲಿದೆಲ್ಲ ನೋಡ್ರಿ ವ್ಯೂ ಎಷ್ಟು ಚೆನ್ನಾಗಿದೆ. ಎಲ್ಲ ಕಡೆ ಮಹಾಲಕ್ಷ್ಮಿದ ಮೂರ್ತಿ, ಮಹಾಲಕ್ಷ್ಮಿದ ಮುಖದ ಎಲ್ಲ ಮೂರ್ತಿ ಇದ್ದು ರೀ. ಮತ್ತು ಸಣ್ಣ ಸಣ್ಣ ಅಂಗಡಿಗಳನ್ನು ಇಟ್ಟಿದ್ದೀರಿ. ಮತ್ತು ನಾವು ಹಾಗೆ ನಾನು ಒಳಗಡೆ ಮತ್ತು ದರ್ಶನಕ್ಕೆ ಹೋಗ್ತಾಯಿದ್ದೀವಿ ನೋಡ್ರಿ. ಲೈನ್ ಹಚ್ಚಿ ಏನು ದರ್ಶನ ಮಾಡೋಕೆ ಆಗಲಿಲ್ಲ ರೀ, ಯಾಕಂದ್ರೆ ಭಾಳ ರಶ್ ಇತ್ತು ರೀ ಆ ಭಾರತ ಹುಣ್ಣಿಮೆ ಅಂಥೇಳಿ. ಆಮೇಲೆ ಲೈನ್ ಹಚ್ಚಿ ನಿಂದ್ರಕ್ಕಾಗಲ್ಲ ಅಂತ ನಾವಲ್ಲೇ ಸ್ವಲ್ಪ ಅಲ್ಲೇ ದೇವ್ರ ಮುಂದೆನೇ ಈ ಕಡೆ ಎಲ್ಲರೂ ದರ್ಶನ ಮಾಡಿ ಬರ್ಲಿಕ್ಕತ್ತಿದ್ರಿ. ಆದರೂ ದೇವ್ರ ಮುಖ ಕಾಣ್ತೀರಿ ನಂಗೆ. ದೇವ್ರ ದರ್ಶನ ಆಯಿತು. ಅಲ್ಲಿ ಎಲ್ಲ ಅವ್ರ ಪೂಜಾರಿ ಕಡೆ ಎಲ್ಲ ಕೊಟ್ಟಿವ್ರಿ. ಕೊಟ್ಟು ಅಲ್ಲಿ ಒಳಗಿಂದ ಏನು ವಿಡಿಯೋ ಮಾಡೋ ಹಾಗಿಲ್ಲಲ್ರಿ. ಅದ್ರ ಸಲುವಾಗಿ ಮತ್ತು ಸ್ವಲ್ಪ ಅಲ್ಲೇ ದೇವ್ರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದೀವ್ರಿ ನಾವು. ಹೊರಗಡೆ ಬಂದು ಇಲ್ಲಿ ಹೊರಗಿಂದೆಲ್ಲ ಸುತ್ತಮುತ್ತ ಎಲ್ಲ ದೇವಸ್ಥಾನದ ಅಕ್ಕಪಕ್ಕ ಎಲ್ಲ ಇದೊಂದು ವ್ಯೂ ತೊಗೊಂಡಿವ್ರಿ. ಮತ್ತು ದೇವಸ್ಥಾನದ ಅಕ್ಕಪಕ್ಕ ಚಿಕ್ಕಪುರ ಸಣ್ಣ ಸಣ್ಣ ಅಂಗಡಿಗಳು ಭಾಳ ಚೆನ್ನಾಗಿದ್ದು ರೀ. ಆಮೇಲೆ ಸರ ಅಂತಿ ತುಂಬ ಚೆನ್ನಾಗಿದ್ದು ರೀ. ನೆಕ್ಲೇಸು, ಸಿಂಗಾರ ಸರ, ಮುತ್ತಿನ ಸರ, ಆಮೇಲೆ ದೇವ್ರ ಮುಖವಾಡು ಬೆಳ್ಳಿದ ಕಲರ್ದು, ಆಮೇಲೆ ಬಂಗಾರ ಕಲರ್ದು, ಆಮೇಲೆ ಸಾದಾ ಎಲ್ಲ ದೇವ್ರ ಮುಖವಾಡುಗಳು ಭಾಳ ಅಂದ್ರೆ ಭಾಳ ಚೆನ್ನಾಗಿತ್ತು ರೀ. ಎಲ್ಲ ಏನು ತೊಗೋತಿ ಏನು ಬಿಡ್ತಿ ಗೊತ್ತಾಗ್ತಾ ಇಲ್ಲರಿ. ನಾನೊಂದು ಸರ ತೊಗೊಂಡೆ ರೀ. ನನಗೆ ಯಾವಾಗಾರು ಫಂಕ್ಷನ್ಗೆ ಬೇಕಾದಾಗ ಹಾಕ್ಕೊಳ್ಳಿಕ್ಕೆ ಬೇಕಂತೇಳಿ ಅದನ್ನು ತೊಗೊಂಡು ಮತ್ತು ದೇವ್ರ ಪ್ರಸಾದ ಸ್ವಲ್ಪ ತೊಗೊಂಡ್ವಿ. ನಾನು ಆಕಿ ನನ್ನ ಮಗಳು ರೀಟಾ ಮತ್ತು ಒಂದೆರಡು ಫೋಟೋ ತಕ್ಕೊಂಡಿವ್ರಿ. ಫೋಟೋ ಅದು ತಕ್ಕೊಂಡು ಮತ್ತಲ್ಲೇ ದೇವಸ್ಥಾನದೆಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡಿವ್ರಿ ನಾವು. ಬಹಳ ದಿವಸದ ನಂತರ ಅದು ಭಾರತ ಹುಣ್ಣಿಮೆ ಅಂದ್ರೆ ದೊಡ್ಡ ಹುಣ್ಣಿಮೆ ರೀ. ಈ ಹುಣ್ಣಿಮೆ ದಿವಸ ನನಗೆ ಲಕ್ಷ್ಮೀ ದರ್ಶನ ಆಗಿದ್ದಕ್ಕೆ ನನಗೆ ಭಾಳ ಖುಷಿ ಆಯ್ತು ರೀ. ಯಾಕಂದ್ರೆ ನಾವು ಹೋಗ್ಬೇಕು ಕೊಲ್ಲಾಪುರಕ್ಕಂತ ಭಾಳ ದಿವಸದಿಂದ ಅಂದ್ಕೊಂಡಿದ್ದೆ, ಆಗ್ತಾನೆ ಇರಲಿಲ್ಲ ರೀ. ಇವಾಗ ನೋಡಿರಿ ದೇವರ ಆಶೀರ್ವಾದ ಇದ್ರೆ ದೇವರೇ ನಮ್ಮನ್ನು ಕರೆಸ್ಕೊತಾನಂತ. ಅದಕ್ಕೆ ದೇವರ ಆಶೀರ್ವಾದದಿಂದ ನನಗೆ ಇವತ್ತು ಹುಣ್ಣಿಮೆ ದಿವಸ ದೇವ್ರ ದರ್ಶನ ಆಗತ್ತಂದ್ರೆ ನಾನು ಭಾಳ ಖುಷಿ ಪಟ್ಟೆ ರೀ. ಮತ್ತು ದೇವ್ರ ದರ್ಶನ ಮಾಡಿದ್ದಕ್ಕೆ ಮನಸ್ಸು ಮತ್ತು ಇನ್ನೂ ಸ್ವಲ್ಪ ಸಮಾಧಾನ, ಇನ್ನೂ ಶಾಂತಿ ಆಯ್ತು ರೀ ನಂದು. ಆಮೇಲೆ ನಮಗೆ ನೋಡೋಕ್ಕೆ ನಮ್ಮೂರಿಂದ ಇಲ್ಲ 2 ತಾಸಿನ ಹಾದಿ ಇದೆ ರೀ. ಬಟ್ ನನಗೆ ಬರೋಕ್ಕೆ ಜೋಡಿ ಯಾರು ಇರಲಿಲ್ಲ. ನನಗೂ ಇಲ್ಲೇನು ಗೊತ್ತಾಗಲ್ಲ ಅಂತ ಈಗ ಮಗಳ ಜೊತೆ ಬರೋದು ಒಂದು ಅವಕಾಶ ಸಿಕ್ತು ನನಗೆ. ಆಕೆಗೂ ಮಗಳಿಗೂ ದೇವ್ರ ದರ್ಶನ ಮಾಡೋದಿತ್ತು. ಇಬ್ಬರು ಸೇರಿ ದೇವ್ರ ದರ್ಶನ ಮಾಡ್ಕೊಂಡಿವ್ರಿ. ಮತ್ತು ಅಲ್ಲಿ ದೇವಸ್ಥಾನದೊಳಗೆ ಇನ್ನೂ ಕೂತ್ಕೋಬೇಕಂತ ಅನ್ನಿಸ್ತಾ ಇದೆ ಹೊರತು ಬೇಗ ಬರಬೇಕಂತ ಅನ್ನಿಸ್ತಾನೆ ಇಲ್ಲ. ಆದರೆ ಏನು ಮಾಡೋದು, ಟೈಮ್ ಆಗ್ತಾಯಿತ್ತು ರೀ. ಮತ್ತು ಬೇಗ ಊರಿಗೆ ಬರಬೇಕಾಗಿತ್ತು. ಅದ್ರ ಸಲುವಾಗಿ ಮತ್ತು ಜಲ್ದಿನ ಅಲ್ಲೊಂದು ಸ್ವಲ್ಪ ಎಲ್ಲ ಇನ್ನೊಂದು ಸ್ವಲ್ಪ ಎಲ್ಲ ಅಂಗಡಿಗಳೆಲ್ಲ ವ್ಯೂ ತೊಗೊಂಡ್ವಿ. ಸರ ಆಮೇಲೆ ಇವೆಲ್ಲ ಏನೇನು ಇಟ್ಟಿದ್ರು ಆರ್ನಮೆಂಟ್ಸದ್ದೆಲ್ಲ ಭಾಳ ಇದ್ದು ರೀ. ಚಲೋ ಇದ್ದು ಬಿಡ್ರಿ. ಎಲ್ಲ ಬಳಿ, ಇಯರಿಂಗ್ಸು, ಆಮೇಲೆ ಲಕ್ಷ್ಮೀದೆಲ್ಲ ಮುಖವಾಡಗಳು, ಲಕ್ಷ್ಮೀದೆಲ್ಲ ಮೂರ್ತಿಗಳು, ಆಮೇಲೆ ಇದು ನೋಡ್ರಿ ದೇವಸ್ಥಾನದ ವ್ಯೂ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಒಟ್ಟಿನಲ್ಲಿ ಭಾಳ ಚೆನ್ನಾಗಿದೆ ನೋಡ್ರಿ. ಒಮ್ಮೆ ಹೋದ್ರೆ ಮತ್ತು ಇನ್ನೂ ಹೋಗ್ಬೇಕನ್ನ ಅನಿಸ್ತದೆ ದೇವಸ್ಥಾನಕ್ಕೆ. ನಾವು ಇದೊಂದು ಸಾರಿ ಹೋದಿವ್ರಿ. ಮತ್ತು ಇನ್ನೊಂದು ಸಾರಿ ಬಂದು ಮತ್ತೆ ಲೈನ್ ಹಚ್ಚಿ ಆರಾಮವಾಗಿ ದೇವರ ಹತ್ರನೇ ದರ್ಶನ ಇನ್ನೂ ಸ್ವಲ್ಪ ಮಾಡೋಣ ಅಂಥೇಳಿ ನಾವು ವಿಚಾರ ಮಾಡಿ ಮತ್ತು ಬಂದೀವ್ರಿ ನಾವು. ಇಲ್ಲಿ ಮತ್ತು ನಾನು ನನ್ನ ಮಗಳು ಅಲ್ಲಿ ಒಬ್ಬರು ಬ್ರದರ್ ಹೋಗ್ತಾ ಇದ್ರಿ. ಅವ್ರ ಕಡೆನೇ ಕ್ಯಾಮ್ರಾ ಕೊಟ್ಟು ಮೊಬೈಲ್ ಕೊಟ್ಟು ಇದು ಫೋಟೋ ಹೊಡಿಲಿಕ್ಕೆ ಹೇಳಿದ್ವಿ ರೀ. ತುಂಬ ಚೆನ್ನಾಗಿ ಸೀನ್ ಕಾಣ್ತದೆ, 1-2 ಫೋಟೋ ಹೊಡೀರಿ ಮತ್ತು ಅವರು ಹೊಡೆದು ಕೊಟ್ಟರು ರೀ. ಫೋಟೋ ತೆಗಿಸ್ಕೊಂಡ್ವಿ.
ಮತ್ತು ಗುಡಿ ಹೊರಗಡೆ ಬಂದಾಗ ಮತ್ತೆ ಇಲ್ಲೆಲ್ಲ ದೇವ್ರದ್ದೆಲ್ಲ ಮತ್ತು ಸ್ವಲ್ಪ ಇದೊಂದು ವ್ಯೂ ತೊಗೊಂಡೇರಿ. ಎಷ್ಟು ಚೆನ್ನಾಗಿ ತೆಂಗಿನಕಾಯಿ, ಮಾಂಗಲ್ಯ, ಹೂವು, ಆಮೇಲೆ ದೇವಿಗೆ ವಸ್ತ್ರ ಎಲ್ಲ ಎಷ್ಟು ಚೆನ್ನಾಗಿ ಜೋಡಿಸಿಟ್ಟಿರ್ತಾರೆ ನೋಡ್ರಿ. ದೇವ್ರಿಗೆ ಏನು ಬೇಕೋ ಎಲ್ಲ ಯಾರ ಭಕ್ತರು ಬೇಡ್ಕೊಂಡಿರ್ತಾರೆ ಮತ್ತು ಯಾರು ಅವ್ರು ಪೂಜೆ ಮಾಡಿಸ್ಬೇಕಂತಿರ್ತದೆ ಅವರೆಲ್ಲ ತೊಗೊಂಡು ಹೋಗ್ತಿರ್ತಾರೆ ರೀ. ದೇವ್ರ ದರ್ಶನ ಮಾಡಿಕೊಂಡು ವಾಪಸ್ ನಾವು ನಮ್ಮ ಊರಿಗೆ ಹೋಗ್ತಾಯಿದ್ವಿ ನೋಡ್ರಿ. ಹೋಗುವಾಗ ಇಲ್ಲಿ ಒಂದು ವ್ಯೂ ಚೆನ್ನಾಗಿದೆ ಇದು ಅಂತೇಳಿ ಮಗಳ ಎಲ್ಲ ಹೊರಗಿನ ವ್ಯೂ ತೊಗೊಳ್ತಾ ಇದ್ಲು ರೀ. ಹಾಗೆ ಇಬ್ಬರು ಸ್ವಲ್ಪ ಕಾರಲ್ಲಿದ್ದು ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ವಿ. ಹೊರಗಿಂದ ಎಲ್ಲ ವ್ಯೂ ತೊಗೊಳ್ತಾ ಬರ್ತಾ ಇದ್ಲು ರೀ ಮಗಳು. ಆಂಟಿ ಚೆನ್ನಾಗಿದೆ, ಆಂಟಿ ಚೆನ್ನಾಗಿದೆ, ಇದು ತೊಗೊಳ್ರಿ ಅಂತ ಹೇಳ್ತಾ ಇದ್ಲು ರೀ. ನಾವು ಹಾಗೆ ತೊಗೊಂಡು ವ್ಯೂ ಎಲ್ಲ ತೊಗೊಂಡು ಬರ್ತಾಯಿದ್ದೆ ನೋಡ್ರಿ. ಇದು ಒಂದು ಸರ ತೊಗೊಂಡಿದ್ದೆ ರೀ. ಹೆಂಗೆ ಕಾಣಿಸ್ತದಂತ ನೋಡೋಕ್ಕಂತ ಹಾಕ್ಕೊಂಡಿದ್ದೀನಿ ನೋಡ್ರಿ. ಹಾಕ್ಕೊಂಡು ಒಂದು ವಿಡಿಯೋ ಮಾಡಿಕೊಂಡೆ. ಮತ್ತು ರೋಡಲ್ಲಿ ಬರುವಾಗ ಅಲ್ಲಿ ಒಂದು ಸ್ವಲ್ಪ ಗಾಡಿ ಸ್ಟಾಪ್ ಮಾಡಿದ್ದು ರೀ. ಇದು ಒಂದು ಸ್ಟ್ಯಾಚು ತುಂಬ ಇಷ್ಟ ಆಯ್ತು ರೀ ನನಗೆ. ಯಾಕಂದ್ರೆ ನೋಡೋಕೆ ಕರೆ ಅನ್ನಿಸ್ತದ. ಆಕಳು ಮತ್ತು ಅದ್ರ ಕರು ರೀ. ನಾವು ಕಾರಲ್ಲಿ ಹೋಗುವಾಗ ನೋಡಿದ್ವಿ, ಏನಪ್ಪ ಇದು ಕಾರು ಎಷ್ಟು ಚೆನ್ನಾಗಿದೆ ಇದು ಆಕಳು ಮತ್ತು ಕರು ಅಂತ. ಮತ್ತಕ್ಕೆ ಅಲ್ಲಿ ಸ್ಟಾಪ್ ಮಾಡಿ ಬಂದು ಅದ್ರದ್ದೊಂದು ವ್ಯೂ ತೊಗೊಂಡೆ ನಾ ಆಕಳು ಕರು ರೀ. ಮತ್ತು ಹಂಗೆ ಹೊಟ್ಟೆ ಹಸಿತಾ ಇತ್ತು ಏನಾದರೂ ತಿನ್ನೋಣ ಅಂತೇಳಿ ಇಲ್ಲಿ ಒಂದು ಹೋಟೆಲ್ ಕಡೆ ಗಾಡಿ ಸ್ಟಾಪ್ ಮಾಡಿದ್ವಿ ರೀ. ಇಲ್ಲಿ ಸ್ಟಾಪ್ ಮಾಡಿದ್ವಿ. ಇಲ್ಲಿ ಒಂದು ವ್ಯೂ ತುಂಬ ಚೆನ್ನಾಗಿತ್ತು ರೀ ಇದು ಎಲ್ಲ. ಅದಕ್ಕೆ ಮಗಳೇ ಆಂಟಿ ಇದು ಸ್ವಲ್ಪ ಎಲ್ಲ ವ್ಯೂ ತೊಗೋರಿ ಅಂತ ಹೇಳಿದ್ಲು ರೀ. ಅಲ್ಲೆಲ್ಲ ಒಂದು ಸ್ವಲ್ಪ ಹೋಟೆಲ್ ಸೈಡ್ ಆ ಕಡೆ ಎಲ್ಲ ವ್ಯೂ ತೊಗೊಂಡೀನಿ ರೀ. ಆಮೇಲೆ ಇಲ್ಲಿ ನೋಡಿರಿ ಇದು ಎಲ್ಲ ಎಷ್ಟು ಚೆನ್ನಾಗಿ ಗುಡ್ಡ, ಹೊಲ, ಗಾಡಿ ಎಲ್ಲ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ. ಅದ್ರ ಸಲುವಾಗಿ ಮತ್ತು ಇದು ಎಲ್ಲ ಒಂದು ವ್ಯೂ ತೊಗೊಂಡೆ ನೋಡಿರಿ. ತುಂಬ ಚೆನ್ನಾಗಿ ಕಾಣ್ತದಂತ ನೋಡಿ. ನೀವು ಹೇಳ್ರಿ ಹೆಂಗೆ ಅನಿಸ್ತದಂತ ಕಮೆಂಟ್ ಮಾಡಿರಿ. ಎಷ್ಟು ಚೆನ್ನಾಗಿ ಕಾಣಿಸ್ತದಲ್ಲ ಹೊರಗಡೆ ನಿಸರ್ಗ. ಮತ್ತು ಇದು ಹಂಗೆ ಹೋಟೆಲ್ ಒಳಗಡೆನೇ ಇದೆ ಎಲ್ಲ ಇದು ಹಾಕಿದ್ರಿ ಜ್ಯೂಸದು. ಇದೊಂದು ಹಾಗೆ ತೊಗೊಂಡೆ ನಾನು ವಿಡಿಯೋ. ತುಂಬ ಚೆನ್ನಾಗಿ ಅನ್ನಿಸ್ತು ರೀ. ಮತ್ತು ಇದು ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತದ. ಇದು ಒಂದು ವ್ಯೂ ತೊಗೊಂಡೆ. ಆಕಾಶ, ಗಿಡ, ಆಮೇಲೆ ಅದು ನದಿ. ಇದು ನೋಡ್ರಿ ಗೋಡಂಬಿದು, ಆಮೇಲೆ ಇದು ಪನ್ನೀರ್ ಮಸಾಲ. ಸಾಕು. ಹೋಟೆಲ್ನಲ್ಲಿ ಮಸ್ತ್ ಊಟ ಮಾಡಿದ್ದೀವಿ ರೀ. ಮಗಳು ನಾನು ತರಿಸಿದ್ಲು, ಆಮೇಲೆ ಪನ್ನೀರು, ಆಮೇಲೆ ಮಸಾಲೆ ಅನ್ನ. ಮಸ್ತ್ ಇತ್ತು ಊಟ ಎಲ್ಲ ಮಾಡಿ ಮತ್ತೆ ಹೋಗ್ತಾ ಇದ್ದೀವಿ ರೀ. ಇಲ್ಲೂ ನೋಡಿದ್ದು ವ್ಯೂ ಚೆನ್ನಾಗಿತ್ತು ಏರೋಪ್ಲೇನ್ದೆಲ್ಲ. ಈ ರೋಡ್ ಸೈಡ್ ಎಲ್ಲ ವ್ಯೂ ತೊಗೊಂಡ್ಲು ಮಗಳು. ಆಂಟಿ ಇದು ತುಂಬ ಚೆನ್ನಾಗಿ ಕಾಣ್ತಿದೆ ತೊಗೊಳ್ರಿ ಅಂತ ಹೇಳಿ ಮತ್ತೆಲ್ಲ ಅಕ್ಕಿ ಕಡೆ ಮೊಬೈಲ್ ಕೊಟ್ಟಿದ್ದೆ. ಅಕ್ಕಿ ಸ್ವಲ್ಪ ತೊಗೊಂಡ್ಲು, ನಾನು ಸ್ವಲ್ಪ ತೊಗೊಂಡೆ. ಹಂಗೆ ವಾಪಸ್ ನಮ್ಮ ಊರಿಗೆ ಬರ್ತಾಯಿದ್ದೆ ನೋಡ್ರಿ.
ಓಕೆ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗವನ್ನು ಮುಗಿಸುವ ಸಮಯ ಬಂದಿದೆ. ಆದರೆ ಅದಕ್ಕಿಂತ ಮುಂಚೆ ಇವತ್ತಿನ ಸುಭಾಷಿತ ಹೇಳ್ತೀನಿ. ಇವತ್ತಿನ ಸುಭಾಷಿತ ಏನಂದ್ರೆ, ತಾಯಿ ಇದ್ದರೇ ಸಂಬಂಧಗಳು ಬಂಧುಗಳು. ತಾಯಿ ಇಲ್ಲ ಅಂದರೆ ಒಂದು ತುತ್ತು ಅನ್ನ ಹಾಕೋರು ಕೂಡ ಇರಲ್ಲ. ತಾಯಿ ಇರುವಷ್ಟು ದಿನಗಳು ತಾಯಿಯನ್ನು ಖುಷಿಯಾಗಿ ನೋಡ್ಕೊಳ್ಳಿ. ತಾಯಿನೇ ಎಲ್ಲ ಸಂಬಂಧ ಬಂಧುಗಳಿಗಿಂತ ಹೆಚ್ಚಿನ ಮೇಲು, ಅದನ್ನು ಅರ್ಥ ಮಾಡ್ಕೊಳ್ಳಿ.